ಮಾಡಬೇಡ ಪ್ಲೀಸ್, ಏನು ಮಾಡಬೇಡ, ಏನು ಮಾಡಬೇಡ, ನೋ, ಏನು ಮಾಡಬೇಡ, ಏನು ಮಾಡಬೇಡ ನನಗೆ ಪ್ಲೀಸ್, ಬಿಟ್ಬಿಡು ನನ್ನ ಪ್ಲೀಸ್, ಏನು ಮಾಡಬೇಡ, ಏನು ಮಾಡಬೇಡ ನನಗೆ, ನೋ. ಸ್ಯಾಮ್, ಮೈಬು ರೀಲ್ಸ್ ಮಾಡಮ್ಮ. ಯಾಕೆ ಬೈ, ಏನಾಯ್ತು? ಇಂಥ ಪ್ರಪಂಚದಾಗ ಇಂಥ ಮುಖ ಇತ್ತಂತ ಜನರಿಗೆ ಗೊತ್ತಾಗ್ಲಿ. ಆಕ್ಷನ್. ಜಾತಿ ಎಲ್ಲಿ ನೋಡಿದ್ರೆ ಜಾತಿ. ಭಕ್ತಿಯಿಂದ ಕುಂಕುಮ ಹಚ್ಕೊಂಡ್ರೆ ಬಿಟ್ಟಿ ಶೋಕಿ, ಬೆಳೆ ಕುಂತನ, ಡ್ರಾಮಾ, ನಾಟಕ. ಅಲ್ಲ ಕಣ್ರಯ್ಯ, ಹುಟ್ಟಿನಿಂದ ಬಂದ ದೇಶ ಪ್ರೇಮ ಕಂಡ್ರು ಇದು. ಭಾರತ ದೇಶದಲ್ಲಿ ಎಲ್ಲಾ ಜಾತಿಗಳಿವೆ, ಎಲ್ಲಾ ಧರ್ಮಗಳಿವೆ, ಎಲ್ಲದು ನಾನು ಆಚರಣೆ ಮಾಡ್ತಾ ಇದ್ದೀನಿ. ನಾವು ಕೂಡ ಮನುಷ್ಯರೇ, ನನ್ಗೆಲ್ರೂ ಬೇಕಂಡ್ರಯ್ಯ. ನನಗೆ ನೀವು ಬೇಕು, ನಿಮ್ಮ ಪ್ರೀತಿನೂ ಬೇಕು. ಇಷ್ಟು ಬಿಟ್ರೆ ನಮ್ಗಿನ್ನೇನು ಬೇಡ ಕಣ್ರಯ್ಯ. ಬೈ ಕ್ಯಾ ಯೇ ರೀಲ್, ಅಬ್ಬಾ 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 ಅಬ್ಬಾ. ಮೈಬು, ಈ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡು. ವಾವ್, ಯಾರು ಇವನು ಇಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ? ವೇಟ್, ಇವನಿಗೆ ಮೆಸೇಜ್ ಮಾಡ್ತೀನಿ, ರಿಪ್ಲೈ ಬಂದ್ರೆ ಇವನ್ ಮಾತ್ರ ಬಿಡೋದಿಲ್ಲ. ನೋಡು, ನಾವು ವರ್ಕ್ ಮಾಡ್ತಾ ಇದೀವಿ. 10 lakhs ಬಂದೈತಿ ಈಗ. 10 lakhs. ಶ್ವೇತಾ, ಯಾರಪ್ಪ ಈ ಹುಡುಗಿ? ಯಾರಿರ್ಬೋದು? ಹೇ ವಾವ್, ನನ್ನ ಮೆಸೇಜ್ಗೆ ಇಷ್ಟು ಬೇಕಾ ರಿಪ್ಲೈ ಕೊಟ್ನಾ? ಮೇ ಬಿ ಒಳ್ಳೆಯವನ್ ಅನ್ಸುತ್ತೆ. ಹೆಲೋ ರೀ, ನಿಮ್ ನಂಬರ್ ಕೊಡ್ತೀರಾ? ಯಾರಯ್ಯ ಅವಳು? ಮೆಸೇಜ್ ಮಾಡಿ 1 ತಾಸಾಗಿಲ್ಲ, ಅವಾಗ್ಲೇ ನಂಬರ್ ಕೇಳಕೂತಲ್ಲ. ನೋಡು ಬೈ, ಏನ್ ಮಾಡ್ತಿ? ನಂಬರ್ ಯಾಕೆ ಬೇಕಂತ ಕೇಳ್ಬೋದಾ? ಏನೋ ಗೊತ್ತಿಲ್ಲ, ನಿಮ್ ಜೊತೆ ಮಾತಾಡ್ಬೇಕು. ಓಕೆ, ನಂಬರ್ ಶೇರ್ ಮಾಡ್ತೀನಿ, ಬಟ್ ಯಾರಿಗೂ ಕೊಡಕ್ ಹೋಗ್ಬಾಡ್ರಿ. ಅಯ್ಯೋ, ನಮ್ ಹುಡ್ಗನ್ ನಂಬರ್ನ ಇನ್ನೊಬ್ರಿಗೆ ಯಾಕೆ ನಾ ಶೇರ್ ಮಾಡ್ಲಿ? ಹಾ, ನಮ್ಮ ಹುಡ್ಗನ? ನಮ್ಮ ಹುಡ್ಗ ಅಂತಂದಳಂದ್ರ ಮೀನು ತಾನಾಗೆ ಬಂದ್ ಬಲಿಗ್ ಬಿತ್ತು. ಓ ಮೈ ಗಾಡ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಯಾವಾಗ ಕಾಲ್ ಮಾಡ್ಲಿರಿ? ಸಾಯಂಕಾಲ 6 ಗಂಟೆಗೆ ಕಾಲ್ ಮಾಡ್ರಿ. ಸರಿ, ಆಯ್ತು. ಎಂಥ ಒಳ್ಳೆ ಪ್ಲೇಸ್, ಯಾಕೆ ಇಂಪ್ರೂವ್ ಆಗ್ತಿಲ್ಲ? ನೋಡು ಬೈ, ಇಲ್ಲಿರೋ ಐತಿಹಾಸಿಕಗಳು ಹಂಪಿ ಥರ ಟೂರಿಸ್ಟ್ ಮಾಡಿ ಟಿಕೆಟ್ ಕೌಂಟ್ರ್ ಇಟ್ಟು ಗೌರ್ಮೆಂಟಿಗೆ ಕೊಟ್ರ ಜನ ಖುಷಿಯಿಂದ ಬಂದು ಫೋಟೋ ತಕೊಂಡು ಹೋಗ್ತಾರ. ಆದರೆ ಇಲ್ಲಿರೋರ ಕೇರ್ ಮಾಡೋವಲ್ರು. ಏನ್ ಲೆಪ್ಪ, ಇವರಿಬ್ರು ಫೈಟಿಂಗ್ ನೋಡಿ ನೋಡಿ ನನಗಂತೂ ಸಾಕಾಗೋಯ್ತು. ಯಾವುದೋ ಇದು ಹೊಸ ನಂಬರು? ಹಲೋ ಹೆಲೋ, ಹುಡುಗಿ ವಯಸ್ಸಾ?
ನಾನ್ರಿ ಬೆಳಗ್ಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಂಬರ್ ಕೇಳಿದ್ನಲ್ಲ. ಇನ್ಸ್ಟಾಗ್ರಾಮಾ? ಶ್ವೇತಾ ಅಂತ ನೀವೇ ಅಲ್ವಾ? ಹಾ, ನಾನೇ. ಏನ್ ಹೇಳ್ರಿ ಮೇಡಮ್? ಅದು ಏನಿಲ್ಲ ನೋಡ್ರಿ, ನಾನು ಸ್ಟ್ರೈಟ್ ಫಾರ್ವರ್ಡ್ ಗರ್ಲ್. ಬೇರೆ ಹುಡ್ಗಿರ್ ತರ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಟಿಫನ್ ಆಯ್ತಾ, ಊಟ ಆಯ್ತಾ, ಎಲ್ಲಿದ್ದೀರಾ, ಹೇಗಿದ್ದೀರಾ, ಯಾವಾಗ ಬರ್ತೀರಾ, ಯಾರ್ ಜೊತೆ ಇದ್ದೀರಾ ಅಂತ ಕೇಳೋ ಹುಡ್ಗಿ ನಾನಲ್ಲ. ಟಾರ್ಚರ್ ಕೂಡ ಮಾಡೋದಿಲ್ಲ. ಆದ್ರೆ ಏನೋ ನಿಮ್ ಜೊತೆ ಫೇಸ್ ಟು ಫೇಸ್ ಮಾತಾಡ್ಬೇಕು ಅನಿಸ್ತಿದೆ. ಯಾವಾಗ ಮೀಟ್ ಆಗ್ತೀರಾ? ಏನೋ ಮೀಟಪ್ಪ? ಅಲ್ಲ ರೀ ಮೇಡಮ್, ಪರಿಚಯ ಆಗಿ ಒಂದಿನ ಆಗಿಲ್ಲ, ನೀವ್ಯಾರೋ ನಾವ್ಯಾರೋ, ಅಷ್ಟು ಬೇಗ ಮೀಟಪ್ಪ? ನೋಡ್ರಿ, ನಾನ್ ಮೊದ್ಲೇ ಹೇಳಿದ್ದೆ ಯಾವ್ದಕ್ಕೂ ನಾಚ್ಕೊಳ್ಳಲ್ಲ ಅಂತ. ಇದ್ದದ್ದನ್ನ ಇದ್ದಾಗೆ ಹೇಳ್ತೀನಿ. ಅದಕ್ಕೆ ಹೇಳಿ, ಯಾವಾಗ ಮೀಟ್ ಆಗ್ತೀರಾ? ಆಯ್ತು ರೀ ಮೇಡಮ್, ಮೀಟಪ್ ಆಗ್ತೀವಿ. ನಿಮ್ದು ಯಾವ ಊರು? ನಮ್ಮೂರು ಸುವರ್ಣಗಿರಿ. ನಿಮ್ಮೂರು ಸುವರ್ಣಗಿರಿನಾ? ನಮ್ಮೂರು ಪಕ್ಕ. ನಮ್ಮೂರು ಕನಕಗಿರಿ. ಓ ಮೈ ಗಾಡ್, ನಿಮ್ಮೂರು ಕನಕಗಿರಿನಾ? ನಮ್ಮೂರಿಂದ 50 ಕಿಲೋಮೀಟರ್ ಅಷ್ಟೇ. ರೀ ಬರ್ತೀರ ತಾನೆ ನನ್ ಮೀಟ್ ಮಾಡಕ್ಕೆ? ನಾಳೆ ನಿಮ್ಗೆ ಸಿಗ್ತೀನಿ, ಓಕೆನಾ? ಓಕೆ ರೀ, ಸಿ ಯು ಸೂನ್. ಬಾಯ್. ಸೋಮಿ, ನಾಳೆ ಒಂದು ಊರು ಓದೈತಿ. ಆ ಟೋನಿ ಫೋನ್ ಮಾಡಿ ಹೇಳು, ಮತ್ತೆ 5 ಲಕ್ಷ ಕ್ಯಾಶ್ ಡೀಲ್ ಬ್ಯಾಲೆನ್ಸ್ ತಗೊಂಬಂತೇಳು. ಆಮೇಲೆ ಆ ಕಾರ್ ಕೂಡ ತಗೊಂಬಂತೇಳು, ಓಕೆನಾ? ಮೈಬೋ, ಇವತ್ತು ರಾತ್ರಿ ಟೋನಿ ಕಡೆ ಹೋಗ್ಬಿಟ್ಟು ನಾಳೆ ಇಬ್ರು ಕಾರ್ ತಗೊಂಬರ್ರಿ. ನಾಳೆ ಈದ್ಗಾ ಮಸೀದ್ ಕಡೆ ವೇಟ್ ಮಾಡ್ತಾ ಇರ್ತೀನಿ. ಸರಿ ಬೈ. ಹೇಳು ಸ್ವಾಮಿ. ಹಾಯ್ ಟೋನಿ, ನಾನು ಸೋಮಿ. ಗೊತ್ತಾಯ್ತು. ಹೆಂಗೈತಿವ ಕೆಲಸ? ಕೆಲಸ ಎಲ್ಲ ಚೆನ್ನಾಗಿ ನಡೀತಿದೆ ಬೈ. ಇನ್ನೂ ಜಾಸ್ತಿ ಫೀಮೇಲ್ ಇನ್ಸ್ಟಾ ಐ ಡಿ ಸೆಂಡ್ ಮಾಡ್ರಿ. ಡೋಂಟ್ ವರಿ ಬೇಬಿ, ಅದನ್ನೇ ಸರ್ಚ್ ಮಾಡ್ಕೊತೀನಿ. ಟೋನಿ, ಅದು ಹಳೇದು ಬ್ಯಾಲೆನ್ಸು ತಗೊಂಡು ನಾಳೆ ಕಾರ್ ತಗೊಂಡು ಕೂಡ ಬರ್ರಿ. ಸರಿ, ಓಕೆ. ಎಷ್ಟಿದೆ? 1 ಲಕ್ಷ. ಬರೀ 1 ಲಕ್ಷ? ಉಳ್ಕಿದ ಬ್ಯಾಲೆನ್ಸ್ ಕೊಡ್ತೀನಿ ಆದಷ್ಟು ಬೇಗ. ಸರಿ, ನೋಡಪ್ಪ ಏನ್ ಮಾಡ್ತಿ. ಮೇ ಬಿ ಯಾವುದೋ ಊರಲ್ಲಿ ಏನೋ ಜಾತ್ರೆ ನಡೀತಿರ್ಬಹುದು. ಉಳ್ಕಿದ ಬ್ಯಾಲೆನ್ಸ್ ಆದಷ್ಟು ಬೇಗ ಬರಲಿ, ಓಕೆ? ಬಾಯ್. ಇಲ್ಲೇ ಎಲ್ಲೋ ಜಾತ್ರೆ ನಡೀತಿರ್ಬೋದು, ನೋಡೋಣ ಬಾ. ಬೈ, ಇದು ಮೊಹರಂ. ಆಕ್ಚುಲಿ ಇದು ಮೊಹರಂ. ನೋಡು, ನಾ ಕೊಟ್ಟಿರೋ ಪೇಮೆಂಟ್ ಹೋಗಿ ಸೋಮಕ್ಕೆ ಕೊಡು, ಓಕೆ? ಬಾಯ್. ಸ್ಯಾಂಬಾ, ಇವತ್ತೇನಾದ್ರೂ ಗರ್ಲ್ ಫ್ರೆಂಡ್ ಮೀಟ್ ಆಗಕ್ಕೆ ಹೋಗಿರ್ಬೋದೇನೆ ಸ್ವಾಮಿ? ಏನು ಹೇಳಿಲ್ವಾ ಬೈ ನಿನಗೆ? ನನಗೇನು ಹೇಳಿಲ್ಲ, ಬಟ್ ಯಾವುದೋ ಹುಡುಗಿ ಹೆಸರು ಹೇಳ್ತಿದ್ದಪ್ಪ. ಶ್ವೇತಾ ಅಂತ ನೋಡು. ಶ್ವೇತಾನ? ಯಾಕೋ ಸ್ವಾಮಿ ನಗಾಕತಿ? ಲೇ, ಸ್ಯಾಮ್ ಬೈ ಶ್ವೇತಾನ ಯಾವತ್ತೋ ಮೀಟಪ್ ಆಗಿ ಬಂದಾನ. ಹಾ? ಯಾವಾಗ? ಹೆಂಗ? ಎಲ್ಲಿ? ಆಕಿನ ಮೀಟಪ್ ಆಗಕ್ಕೆ ಹೋಗುವಾಗ ನನ್ನ ಗಾಡಿನೇ ಕೊಟ್ಟು ಕಳಿಸಿದ್ದೆ.
ಶ್ವೇತಾ ಶ್ಯಾಂಬಾಯ್ಗೆ ಕಾಲ್ ಮಾಡಿ ಒಂದು ಜಾಗಕ್ಕೆ ಕರೆದಿದ್ಲು. ಅಲ್ಲಿ ಹೋಗಿ ನೋಡಿದ್ರ ಒಂದು NGO ಆಫೀಸ್. ಆ ಆಫೀಸಲ್ಲೇ ಶ್ವೇತಾ ಕೆಲಸ ಮಾಡ್ತಿದ್ಲು. ಬೈ ಅವಳಿಗೋಸ್ಕರ ವೇಟ್ ಮಾಡ್ತಾ ಇದ್ದ, ಆದರೆ ಶ್ವೇತಾನೇ ಶ್ಯಾಂಬಾಯ್ಗೋಸ್ಕರ ವೇಟ್ ಮಾಡ್ತಾ ಇದ್ಲು. ಅವಳು ಹತ್ರ ಬಂದ್ಲು, ಬೈನು ಹತ್ರ ಹೋದ. ಶ್ವೇತಾ ಅವತ್ತು ಶ್ಯಾಂಬಾಯ್ಗೆ ಡೈರೆಕ್ಟಾಗಿ ಪ್ರಪೋಸ್ ಮಾಡೇ ಬಿಟ್ಲು. ಲವ್ ಯು. ಲವ್ ಯು ಟು. ಅವತ್ತು ಸಾಯಂಕಾಲ ಇಬ್ರು ವಿಡಿಯೋ ಕಾಲ್ ಮಾಡ್ಕೊಂಡು ಡೇಟ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಶ್ವೇತಾ ಒಪ್ಕೊಂಡು ಅವತ್ತೇ ಮೈಬೂಬ್ ನಗರದಿಂದ ಕೃಷ್ಣನಗರವರೆಗೂ ಬೈ ವಾಕ್ ಬಂದ್ಲು. ಅಲ್ಲಿಂದ ಡೈರೆಕ್ಟ್ ಆಗಿ ಶ್ಯಾಂಬಾಯ್ ಲಾಡ್ಜ್ ಬುಕ್ ಮಾಡಿ ಕರ್ಕೊಂಡು ಹೋದ. ಒತ್ತೇರಿ ಮಾಕಿ ಹಂಗಂದ್ರ ಶ್ಯಾಂಬಾಯಿ. ಹಾ ಇಲ್ಲೇ ಇದ್ದೀ ಸೋಮೆ? ಮಗು ಥರ ನೋಡ್ಕೊಂಡ್ಲು. ಏನು ಹೇಳು? ಮಗು ಥರ ನೋಡ್ಕೊಂಡ್ಲು. ಎದಿ ಮ್ಯಾಗ ಕೈ ಇಟ್ಕೊಳ್ಳೋತ್ತೇನೆ. ನಾನು ಕೂಡ ಅವಳಿಗೆ ಮನ್ಸಾರಿ ಇಷ್ಟಪಡ್ಕೋತೀನಿ ಲೇ ಮರಯ್ಯ. ಹಾಂ, ಇಂಥ ಜನ್ರೇಷನ್ದಾಗ ಇಂಥ ಒಳ್ಳೆ ಹುಡುಗಿ, ಸಿಕ್ಕಾಬಿಡಲ್ಲ ಮಾಡ್ಬಿಟ್ಟಿದ್ದಾನ. ಪ್ಯೂರ್ ಒಳ್ಳೆ ಹುಡುಗಿ, ಮನ್ಸಾರಿ ಇಷ್ಟಪಟ್ಟೆ ನಾನು. ನಿನ್ಗೆ ಗೊತ್ತಾಗಲ್ ಬಿಡು. ನನ್ನ ಫೋನ್ ಡಿಸ್ಪ್ಲೇ ವರ್ಕ್ ಆಗ್ತಿಲ್ಲ. ರೆಡಿ ಮಾಡಿಸಿ ಊಟ್ರ ಕೈ ಕೊಟ್ಟು ಕಳಿಸು. ಹುಷಾರಪ್ಪ. ಬಾಬಿ, ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ಫೋನ್ ಸ್ವಿಚ್ ಆಫಾ? ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ? The number you are calling is currently switched off. ಮೇ ಬಿ ಯಾವುದೋ ವರ್ಕಲ್ಲಿ ಬ್ಯುಸಿ ಇರ್ಬೋದು ಅನ್ಸುತ್ತೆ. ಅದಕ್ಕೆ ಫ್ಲೈಟ್ ಮೋಡ್ ಆನ್ ಮಾಡಿರಬೇಕು. ಪ್ಲೀಸ್ ಸ್ಯಾಮ್, ಈಗಾದರೂ ಫ್ಲೈಟ್ ಮೋಡ್ ಆಫ್ ಮಾಡು. ಹಲೋ, ಯಾರು? ವಾಟ್ಸಪ್ಪಲ್ಲಿ ಒಂದು ವಿಡಿಯೋ ಕಳಿಸಿದ್ದೀನಿ ನೋಡು. ವಿಡಿಯೋನಾ? ಯಾವ ವಿಡಿಯೋ? ಸೆಂಡ್ ಮಾಡಿ. ಶ್ವೇತಾ, ಏನಾದ್ ಶ್ವೇತಾ? ಏನಿಲ್ಲ ಅಕ್ಕ. ಹೇ, ಏನಿದು? ಯಾರೀ ತರ ಮಾಡಿದ್ದು? ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಕಾಲೇ ಹೋಗ್ತಿಲ್ಲ. ಹೇ ಪ್ಲೀಸ್, ವಿಡಿಯೋ ಡಿಲೀಟ್ ಮಾಡೋಣ. ಏನು, 1 ಲಕ್ಷನಾ? ಇಷ್ಟೊಂದು ದುಡ್ಡಾ? ಸಾಮಾಜಿಕ ಜಾಲತಾಣದಲ್ಲಿ ಫೇಮಸ್ ಆದ ಯುವತಿ ಸಾವನ್ನಪ್ಪಿದ್ದಾಳೆ. ಇದಕ್ಕೆ ಕಾರಣ ಅಪರಿಚಿತ ವ್ಯಕ್ತಿಗಳಿಂದ ವಿಡಿಯೋಸ್ ಮತ್ತು ಫೋಟೋಸ್ಗಳ ಬಿಡುತ್ತೇವೆ ಎಂದು ಕಿರುಕುಳ ನೀಡಿದ್ದಾರೆ ಎಂದು ಸಾರ್ವಜನಿಕರ ವಲಯದಲ್ಲಿ ಅಚ್ಚರಿ ಮೂಡಿಸಿದೆ. ಇವಳು ನನ್ನ ಫ್ರೆಂಡ್ ಅಲ್ವಾ? ಇವಳಿಗೇನಾಯ್ತು?
ನನಗೆ ನೀನು ರೊಕ್ಕ ಬೇಡ. ನಿನ್ನ ನಂಬರಿಗೆ ಒಂದು ಲೊಕೇಶನ್ ಕಳಿಸ್ತೀನಿ. ಇವತ್ತು ರಾತ್ರಿ ನೀನು ಒಬ್ಬಳೇ ಬರಬೇಕು. ಸೇಫ್ ಆಗಬೇಕು ಅಂದರೆ ಮಾತ್ರ. ಅಣ್ಣ ನಿನ್ ಕಾಲ್ ಬೀಳ್ತೀನಿ, ಪ್ಲೀಸ್ ಡಿಲೀಟ್ ಮಾಡು. ಏಯ್ ಇದು ನನ್ನ ಲೈಫ್ ಪ್ರಶ್ನೆ. ಯಾಕೆ ಯಾಕೆ ಏನ್ ಮಾಡಕುಂತಿ? ನಿನ್ನ ಕೈಲಂತರೂ 1 ಲಕ್ಷ ಕೊಡೋಕ್ಕಾಗಲ್ಲ. ನಿನ್ನ ವಿಡಿಯೋನು ಡಿಲೀಟ್ ಮಾಡಿಬಿಡ್ತೀನಿ. 1 2 3 4 5 5 ನಿಮಿಷ ಸ್ವರ್ಗಕ್ಕೆ ಬಾ. ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ. ನೋಡು, ಯೋಚನೆ ಮಾಡು. ನಿಮ್ಮಪ್ಪ ಅಮ್ಮ ಈ ಸಮಾಜದಲ್ಲಿ ತಲೆ ಹತ್ಕೊಂಡು ತಿರುಗಾಡೋಕ್ಕಾಗಲ್ಲ. ನೀನು ಕೂಡ ತಲೆ ಹತ್ಕೊಂಡು ತಿರುಗಾಡೋಕ್ಕಾಗಲ್ಲ. ಯೋಚನೆ ಮಾಡು. 5 ನಿಮಿಷ ಯೋಚನೆ ಮಾಡು. ಯೋಚನೆ ಮಾಡು. ಯೋಚನೆ ಮಾಡು. ಅಯ್ಯೋ ದೇವ್ರೆ, ನಾನು ಎಂತ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಟ್ಟೆ. ನಾನು ಇವನ್ಗೆ ದೇಹ ಕೊಟ್ರೆ ಬದುಕಿದ್ರು ಸತ್ತಂಗೆ. ನನ್ನ ಕುಟುಂಬ, ನನ್ನ ಪ್ರೀತಿಸ್ತಾ ಇರೋ ಹುಡುಗ, ನನ್ನ ಲೈಫು. ಅಯ್ಯೋ ನಾನೇನ್ ಮಾಡ್ಲಿ ಇವಾಗ? ಈಗ ನಿನ್ನ ವಿಡಿಯೋನು ಡಿಲೀಟ್ ಆಯಿತು. ನೀನು ಸೇಫ್. ಬರ್ಲಾ ಬಾಬಿ? ಸ್ವಾಮಿ, ನೀನು ಕೂಡನಾ? ಸ್ಯಾಮ್ ಗರ್ಲ್ ಫ್ರೆಂಡ್ಲೆ ಅವಳು. ನೀನು ಇಂಥವನಂತ ನನಗೆ ಗೊತ್ತಿದ್ದಿಲ್ಲಲೇ. ಯಲ್ಲ ಮೈಬೂಬ್, ಅಲ್ಲೋಗಿ ಫೋನ್ ತಗೊಂಡು ಬಾ. ಹೋಗಿ ಬರ್ತೀನಿ ಸ್ವಾಮಿ.
ಅಕ್ಕ, ನನ್ನ ಹೆಸರು ಮೈಬು ಅಂತ. ಸೋಮಿ ನಿಮ್ಮ ಜೊತೆ ಮಾಡಿದ್ದು ಅದನ್ನು ಕೂಡ ರೆಕಾರ್ಡ್ ಮಾಡಿ ಇಟ್ಕೊಳೋಣ. ಮತ್ತೆ ಅವ್ನು ನಿಮ್ಗೆ ಯಾವಾಗ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಪ್ಲೀಸ್ ಅಕ್ಕ, ನಾನು ನಂಬಿ ಅಕ್ಕ. ಈಗ ಆ ವಿಡಿಯೋ ನನ್ನ ಹತ್ರ ಇದೆ. ನಾಳೆ ನಾನು ನಿಮ್ಗೆ ವಾಟ್ಸಪ್ಪಲ್ಲಿ ಒಂದು ಲೊಕೇಶನ್ ಕಳಿಸ್ತೀನಿ. ಆ ಲೊಕೇಶನಿಗೆ ಬಂದುಬಿಡಿ ಅಕ್ಕ. ನಾಳೆ ನಿಮ್ಮ ಮುಂದೆನೇ ಎಲ್ಲ ವಿಡಿಯೋ ಡಿಲೀಟ್ ಮಾಡ್ತೀನಿ. ಮತ್ತು ನಿಮ್ಗೆ ಯಾವ ತೊಂದರೆ ಆಗದಿರೋ ಥರ ನೋಡ್ಕೊತೀನಿ ಅಕ್ಕ. ಪ್ಲೀಸ್ ಅಕ್ಕ, ನಾನು ನಂಬಿ ಅಕ್ಕ. ಅಯ್ಯೋ, ನಾನು ವಿಡಿಯೋ ಡಿಲೀಟ್ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿಬಿಟ್ಟ. ಯಾರಿವನು? ಇವನು ಹೇಗೆ ನಂಬೋದು? ಇವ್ ನಂಗೆ ಸೇವ್ ಮಾಡ್ಬೋದಾ ಇಲ್ಲ ಯೂಸ್ ಮಾಡ್ಕೋಬೋದಾ? ಇಲ್ಲ, ಇವ್ನು ನನಗೆ ಅಕ್ಕ ಅಂತ ಹೇಳಿದ್ದಾನೆ. ಖಂಡಿತ ಇವ್ನು ನಂಗೆ ಸೇವ್ ಮಾಡ್ತಾನೆ. ಸರಿ, ನಾನು ಬರ್ತೀನಿ. ಈಗ ಬಂದ್ರಾ? ಬನ್ನಿ ಅಕ್ಕ. ತಮ್ಮ, ನೀ ಹೇಳ್ದಂಗೆ ಬಂದಿದ್ದೀನಿ. ಪ್ಲೀಸ್ ವಿಡಿಯೋ ಡಿಲೀಟ್ ಮಾಡು. ನನ್ನ ಲೈಫ್ ಪ್ರಶ್ನೆ ಇದ್ದು. ಮಾಡ್ತೀನಕ್ಕ, ಅದಕ್ಕಂತಾನೆ ಕಸ್ಕೊಂಡಿರೋದು. ಮಾಡ್ತೀನಿ, ಆದರೆ 1 ಲಕ್ಷ ಅಂತೂ ಕೊಡೋಕ್ಕಾಗಲ್ಲ. ಡೋರೆಲ್ಲ ಕ್ಲೋಸ್ ಆಗಿದೆ, ಏನು ತಿಳ್ಕೊಡ್ಸ್ಕೊಬೇಡ. 5 ನಿಮಿಷ ಕೋಪ್ರೇಟ್ ಮಾಡು ಪ್ಲೀಸ್. 5 ನಿಮಿಷ ಎಲ್ಲ ವಿಡಿಯೋ ಡಿಲೀಟ್ ಮಾಡ್ತೀನಿ. ನನ್ನ ಮಾತು ಕೇಳು ಪ್ಲೀಸ್. 1 ಲಕ್ಷ ಅಂತೂ ಕೊಡೋಕ್ಕಾಗಲ್ಲ. 5 ನಿಮಿಷ ಅಷ್ಟೇ, ನನ್ನ ಮಾತು ಕೇಳು ಪ್ಲೀಸ್. 5 ನಿಮಿಷ ಕೋಪ್ರೇಟ್ ಮಾಡು ಬಾ, ಎಲ್ಲ ಆಗುತ್ತೆ. 5 ನಿಮಿಷ ಕೋಪ್ರೇಟ್ ಮಾಡು ಪ್ಲೀಸ್. ನೀನು ನಂಬ್ಕೊಂಡು ಬಂದಿದ್ದೀನಿ, ನೀನು ಹಿಂಗೆ ಮಾಡ್ತಿದ್ಯಾ? ನೋಡು, ಸೇಫ್ ಆಗಬೇಕಂದ್ರೆ ಇದೆಲ್ಲ ಮಾಡಲೇಬೇಕು. ಬಾ ಪ್ಲೀಸ್. ಏನಾಯ್ತು? ಹುಡುಗಿ, ಏನಾದ್ರು ಮಾತಾಡು. ಊಟ ಆಗಿರೋ ತಿಂದಿಯೇ ಇಲ್ಲ? ತಲೆ ಸುತ್ತ ಬಂತ? ಏನಾಯ್ತು ಹೇಳು. ಬಾ, ಹುಷಾರು ಹುಷಾರು. ಬಾ. ನನ್ನ ಫೋನ್ ಇನ್ನೂ ರೆಡಿ ಆಯ್ತಿಲ್ಲಪ್ಪ. ಇವನ ಯಾಕೆ? ಏನಾಯ್ತು? ಇವ್ ನಿಂಗೆ ಗೊತ್ತಾ? ಇವನೇ ಅಕ್ಕ ನಂಗೆ ಅತ್ಯಾಚಾರ ಮಾಡಿದ್ದು. ಇವನೊಬ್ಬ ವರ್ಸ್ ಫೆಲೋ. ಇವನಂತ ಕಚಡ ಇನ್ನೊಬ್ಬ ಇಲ್ಲ. ಇವನ್ ಮೇಲೆ ಇನ್ನೊಬ್ಬ ಹೆಡ್ ಇದ್ದಾನೆ. ಇವ್ರದೆಲ್ಲ ಇದೇನೆ ಕೆಲ್ಸ. ಮೊದ್ಲು ನೀರ್ ಕುಡಿ, ನೀರ್ ಕುಡಿ. ಸ್ವಾಮಿ, ಯಾಕ್ದಲ್ಲದನ? ಮೇ ಬಿ ಬೈದು ಫೋನ್ ರೆಡಿ ಮಾಡ್ಸಕ್ ಕೊಟ್ಟಿಲ್ಲ, ಅದಕ್ಕೆ ಸಿಟ್ನಾಗಿರ್ಬೇಕಂತ ಕಾಣುತ್ತ. ಇವನ ಹೆಸರು ಸೋಮಿ ಅಂತ. ಇವನೊಬ್ಬ ಟ್ರೋಲರ್. ಇವನ ಹತ್ರ ಸುಮಾರು 50ಕ್ಕೂ ಹೆಚ್ಚು ಟ್ರೋಲ್ ಪೇಜಸ್ ಇದೆ. ಆ ಟ್ರೋಲ್ ಪೇಜಸ್ಗೆಲ್ಲ ಇವನೇ ಅಡ್ಮಿನ್. ಇವನ್ ಕೆಲ್ಸ ಏನಂದ್ರೆ, ಇನ್ಸ್ಟಾಗ್ರಾಮ್ ನಲ್ಲಿ ಅರ್ಧಂಬರ್ಧಂ ಬಟ್ಟೆ ಹಾಕೊಂಡು ಯಾರ ರೀಲ್ಸ್ ಮಾಡ್ತಾರಲ್ಲ, ಪ್ರತಿಯೊಬ್ಬ ಹುಡುಗಿರ್ಗೂ ಬ್ಲ್ಯಾಕ್ ಮೇಲ್ ಮಾಡದೆ ಇವನ್ ಕೆಲ್ಸ. ಅಕಸ್ಮಾತ್ ಅವ್ರು ಏನಾದ್ರೂ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ, ಹುಡುಗಿರ್ ವಿಡಿಯೋಸ್ ಫೋಟೋಸ್ ಎಲ್ಲಾನು ಬೆತ್ತಲೆ ಮಾಡಿ ದುಡ್ಡು ವಸೂಲಿ ಮಾಡಕ್ಕೆ ಈ ದಾರಿ ಹುಡ್ಕೊಂಡಿರೋ ಲೋಫರ್ ಇವನು. ನಂಗೂ ಇದೇ ತರ ಬ್ಲ್ಯಾಕ್ ಮೇಲ್ ಮಾಡಿ ಫೋಟೋಸ್ ವಿಡಿಯೋಸ್ ಡಿಲೀಟ್ ಮಾಡ್ತೀನಿ ಅಂತ ಲಾಡ್ಜ್ ಅಲ್ಲಿ. ಇಲ್ಲೋಡು, ಸಮಾಧಾನ ಮಾಡ್ಕೊ, ಏನಾಗಲ್ಲ. ಇದನ್ನೆಲ್ಲ ನನ್ನ ಬಾಯ್ ಫ್ರೆಂಡಿಗೆ ಹೇಳಬೇಕು ಅಂತ ಎಷ್ಟೋ ಸರಿ ಫೋನ್ ಟ್ರೈ ಮಾಡಿದೆ, ಆದ್ರೆ ಅವನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅವನೇ ನನ್ನ ಧೈರ್ಯ. ಇವಾಗ ಎಲ್ಲಿದ್ದಾನೋ ಹೇಗಿದ್ದಾನೋ ಒಂದು ತಿಳಿತಿಲ್ಲಕ್ಕ. ಇಷ್ಟಕ್ಕೆ ಇದೆಲ್ಲ ಮುಗ್ದಿಲ್ಲ. ಇವ್ರ
ಇವ್ರದೊಂದು ಗ್ಯಾಂಗೇ ಇದೆ. ಇದಕ್ಕೆಲ್ಲ ಒಬ್ಬ ಮೇನ್ ಲೀಡರ್ ಇದ್ದಾನೆ.